ಎಲ್ಲಿಗೆ ಬಂತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತ ನೋಡಿದ್ರೆ ಆಲ್ಮೋಸ್ಟ್ ತನಿಖೆ ಎಲ್ಲ ಕೂಡ ಮುಗಿತಾ ಇದೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ದರ್ಶನ್ ಮತ್ತು ಸಹಚರರು, ದರ್ಶನ್ ಮತ್ತು ಇತರೆ ಆರೋಪಿಗಳ ವಿಚಾರದಲ್ಲಿ ಆಲ್ಮೋಸ್ಟ್ ತನಿಖೆಯನ್ನು ಪೊಲೀಸರು ಮುಕ್ತಾಯಗೊಳಿಸಿದ್ದಾರೆ. ಚಾರ್ಜ್ ಶೀಟ್ ಹಾಕೋದು ಬಾಕಿ ಇದೆ. ಇದೆಲ್ಲ ಕೂಡ ಒಂದು ಕಡೆ ಏನು ಮಾಡ್ತಾರೆ, ಫಸ್ಟ್ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. A1, A2, A3, A4 ಇವರ ಪಾತ್ರಗಳು, ರೋಲು, ಇವರು ಯಾವ ರೀತಿಯಲ್ಲಿ ಈ ಅಪರಾಧಿಕ ಚಟುವಟಿಕೆಯಲ್ಲೋ, ಒಳಸಂಚಲ್ಲೋ, ಕಿಡ್ನ್ಯಾಪ್ನಲ್ಲೋ, ಹತ್ಯೆಯಲ್ಲೋ, ಹಲ್ಲೆಯಲ್ಲೋ, ಸಾಕ್ಷ್ಯನಾಶದಲ್ಲೋ ಭಾಗಿಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಮನುಷ್ಯರ ಸಾಕ್ಷ್ಯಗಳೇನು ಹೇಳ್ತಾ ಇವೆ, ಯಾರನ್ನ ಮನುಷ್ಯ ನೋಡಿದರೆ ಅದೇನು ಹೇಳ್ತಾ ಇದೆ, ಈ ಗುಂಪಿನಿಂದ ಯಾರೊಬ್ಬ ವಿಡಿಯೋ ಮಾಡ್ದ ಅಂತ ಹೇಳ್ತಾ ಇದ್ದಾರಲ್ಲ, ಆ ವಿಡಿಯೋದಲ್ಲಿ ಏನಿದೆ, ಯಾರು ಹೊಡೆದ್ರು, ಯಾವ ಥರ ಹೊಡೆದ್ರು, ಯಾವ ಥರ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ದರ್ಶನ್ ಪಾತ್ರ ಏನಿದರಲ್ಲಿ, ಜೊತೆಗೆ A1 ಪವಿತ್ರ ಗೌಡ ಕಥೆ ಏನು, ಈ ಮನುಷ್ಯ ಚಾಟ್ ಮಾಡಿದ್ದ ಕಥೆ ಏನು, ಚಾಟ್ಗೋಸ್ಕರ ಇದು ಬಂದು ಕೊಲೆವರೆಗೂ ಬಂದು ನಿಂತ್ಕೊಳ್ತಾ, ಎಲ್ಲವನ್ನು ಕೂಡ ಒಂದು ಕಡೆ ಅವಲೋಕನವನ್ನು ಮಾಡಿದ್ದಾರೆ. DNA ಟೆಸ್ಟು, ಫಾರೆನ್ಸಿಕ್ ಲ್ಯಾಬ್ನಲ್ಲಿ ಆಗಿರ್ತಕ್ಕಂಥ ಟೆಸ್ಟ್ಗಳು, ದರ್ಶನ್ ಮತ್ತು ಸಹಚರರ ಚಲನವಲನಗಳು, ಹಿಂದಿನ ಇವರ ಅಪರಾಧಿಕ ಚಟುವಟಿಕೆಗಳು, ಇದರಲ್ಲಿ ಇನ್ವಾಲ್ವ್ ಆಗಿರೋದು, ಪಟ್ಟಣಗೆರೆ ಶೆಡ್ನ ಹಿನ್ನೆಲೆ, ಅಲ್ಲಾಗಿರ್ತಕ್ಕಂಥ ದೌರ್ಜನ್ಯಗಳು, ಅಲ್ಲಿ ನಿಲ್ಲಿಸಿರ್ತಕ್ಕಂಥ ಕಾರು, ಪ್ರತಿಯೊಂದನ್ನು ಕೂಡ ಜಲಾಡ್ತಾ ಇದ್ದಾರೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳಂತ ಬಂದಾಗ CCTV ಫುಟೇಜ್, ಕಾಲ್ ರೆಕಾರ್ಡ್ಸ್ ಅಥವಾ CDR ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್, ಅದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಟವರ್ ಡಂಪ್, ಯಾರ್ಯಾರು ಅವತ್ತು ಆ ದಿನ ಘಟನೆ ನಡೆದಾಗ ಎಲ್ಲೆಲ್ಲಿದ್ದರು, ಯಾರೊಂದಿಗೆ ಯಾರು ಸಂಪರ್ಕದಲ್ಲಿದ್ದರು, ಯಾರ ಮೊಬೈಲ್ ನಾಶ ಮಾಡಿದ್ದಾರೆ, ಯಾರಿಗೆ ನಕಲಿ ಸಿಮ್ ತೊಗೊಂಡು ಅದನ್ನು ಚೆಕ್ ಮಾಡಿಕೊಂಡಾಗ ಏನೇನು ಡೇಟಾ ಸಿಕ್ಕಿದೆ, ಪ್ರತಿಯೊಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗೇನಿದ್ರು ಕೂಡ ಇಲ್ಲಿಂದ ಆಚೆಗೆ ಶುರುವಾಗೋದು ಇಡೀ ಘಟನೆಯ ಕಥೆಯನ್ನು ಬರೆಯೋದು. ಪ್ರತಿಯೊಂದು ಅಂಶವನ್ನು ಬಿಡದೆ ಒಂದು ಕಡೆ ಎಲ್ಲ ಸಾಕ್ಷಿಯನ್ನು ಗುಡ್ಡೆ ಹಾಕಿ ಇಟ್ಕೊಂಡಿರ್ತಾರೆ, ಒಂದು ಕಡೆ ಸಾಕ್ಷಿ ಪಕ್ಕ ಇಟ್ಕೊಂಡು ಅದಕ್ಕೆ ಅನುಗುಣವಾಗಿ ತಮಗೆ ಲಭ್ಯವಿರುವ ಸಾಕ್ಷಿ, ಇಲ್ಲಿಯವರೆಗೂ ಆರೋಪಿಗಳ ಹೇಳಿಕೆ, ತಾವು ಡಿಜಿಟಲ್ ಎವಿಡೆನ್ಸಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಅಂಶ, ಫಾರೆನ್ಸಿಕ್ಕಿಂದ ಬಂದಿರತಕ್ಕಂಥ ಅಂಶ, CCTV ಫುಟೇಜು, ರೇಣುಕಾಸ್ವಾಮಿಗೂ ಇವ್ರಿಗಿರ್ತಕ್ಕಂಥ ನಂಟು, ಜೊತೆಗೆ ಕಿಡ್ನ್ಯಾಪ್ ಆದಂಥ ವಿಧಾನ, ಯಾವ ಡ್ರೈವರ್ ಕರ್ಕೊಂಡು ಬಂದ, ಪಟ್ಟಣಗೆರೆ ಶೆಡ್ನಲ್ಲಿ ಯಾರು ಎಷ್ಟೊತ್ತಿಗೆ ಎಂಟ್ರಿ ಆಗಿದ್ದರು, ಯಾರು ಹೊಡೆದ್ರು, ಯಾರು ಕರೆಂಟ್ ಶಾಕ್ ಕೊಟ್ಟರು, ಯಾರು ಕೋಳಿ ಮರಿ ಥರ ಎತ್ತು ಗೋಡೆಗೆ ಎಸೆದ್ರು, ಪ್ರತಿಯೊಂದನ್ನು ಕೂಡ ಇದೀಗ ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. ಬಹುತೇಕ ತನಿಖೆ ಅಂದರೆ ನನಗೆ ಇನ್ವೆಸ್ಟಿಗೇಷನ್ ಪಾರ್ಟ್ ಮಾತ್ರ ಮಾತನಾಡ್ತಿರೋದು, ಬಹುತೇಕ ಮುಗಿದಿದೆ. ಏನಾದರೂ ಬೇಗ ಒಂದು 10 ದಿನನೋ 15 ದಿನನೋ ಅಷ್ಟು ಒಳಗಡೆ ಚಾರ್ಜ್ ಶೀಟ್ ಹಾಕಿಬಿಟ್ರೆ ಬೇಲ್ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬಹುದು. ಇವರು ಕೊಡೋದು ಬಿಡೋದು ನ್ಯಾಯಾಧೀಶರಿಗೆ ಬಿಟ್ಟಂಥ ವಿಚಾರ. ಬೇಲ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಆಗಿಬಿಡ್ತಾರೆ. ಕಾರಣ ಇಷ್ಟೇ, ನೀವು ಚಾರ್ಜ್ ಶೀಟಲ್ಲಿ ಬರೆದ ತಕ್ಷಣ, ಆರೋಪ ಪಟ್ಟಿ ಬರೀತಾರಲ್ಲ, ಬರೆದ ತಕ್ಷಣ ಏನು ಮಾಡ್ತಾರೆ, ಆ ಚಾರ್ಜ್ ಶೀಟು ದರ್ಶನ್ ಕಡೆ ವಕೀಲರು ಕೈಯಲ್ಲಿ ಹಿಡ್ಕೊಳ್ತಾರೆ. ಏನು ಬರೆದಿದ್ದಾರೆ, ದರ್ಶನ್ ಬಗ್ಗೆ ಏನಿದೆಯಪ್ಪ ಇದರಲ್ಲಿ, ಪವಿತ್ರ ಗೌಡ ಬಗ್ಗೆ ಏನಿದೆ, ಅಥವಾ ಇನ್ಯಾರೋ ವಿನಯೋ, ಇನ್ಯಾರೋ ರಾಘವೇಂದ್ರನೋ, ಇನ್ನೊಬ್ಬನೋ ಯಾರೋ, ಅವರವ್ರ ಕಡೆ ವಕೀಲರು ಬೇಕಾದರೂ ಅದರಲ್ಲಿ ಫೈಟ್ ಮಾಡಬಹುದು. ಅಥವಾ ಒಬ್ಬರೇ ವಕೀಲರು ಅವರ ಜೂನಿಯರ್ಗಳ ಮೂಲಕವಾಗಿಯೋ ಅವರೇನೋ ಎಲ್ಲರ ಕೇಸನ್ನು ಹ್ಯಾಂಡಲ್ ಮಾಡಬಹುದು. ಆದರೆ ಅಂಥ ಚಾನ್ಸಸ್ ಬಹಳ ಕಡಿಮೆ. ದರ್ಶನ್ ನೇಮಿಸಿಕೊಳ್ಳುವ ವಕೀಲರ ಫೀಸು, ಇನ್ನೊಂದು ಮತ್ತೊಂದು ಖರ್ಚುಗಳಿಗೂ ಬೇರೆಯವರು ನೇಮಿಸಿಕೊಳ್ಳಬಹುದಾದ ಖರ್ಚುಗಳಿಗೂ ಬಹಳ ವ್ಯತ್ಯಾಸಗಳಿರ್ತವೆ. ಇರಲಿ, ಈಗ ದರ್ಶನ್ ಒಬ್ಬ ವಕೀಲರನ್ನು ನೇಮಕ ಮಾಡಿಕೊಂಡಾಗ ಚೆಕ್ ಮಾಡ್ಕೊಳ್ತಾರೆ, ಏನು ಆರೋಪ ಇದೆ, ನಟ ದರ್ಶನ್ ಪಾತ್ರ ಏನಂತ ಬರೆದಿದ್ದಾರೆ, ಯಾವ ಸೆಕ್ಷನ್ ಬರೆದಿದ್ದಾರಪ್ಪ, ಮರ್ಡರ್ ಅಂತ ಹಾಕಿದ್ದಾರಾ, ಹಲ್ಲೆ ಅಂತ ಹಾಕಿದ್ದಾರಾ, ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇದ್ದಿದ್ದು ನಿಜ ಅಂತ ಏನಾದರೂ ಬರೆದಿದ್ದಾರಾ, ದರ್ಶನ್ ಹೋದಂಥ ಸಮಯದಲ್ಲೇ ಪ್ರಾಣ ಹೋಯಿತು ಅಂತ ಬರೆದಿದ್ದಾರಾ, ದರ್ಶನ್ ಹಲ್ಲೆಯಿಂದನೇ ಆ ವ್ಯಕ್ತಿ ಸತ್ತು ಹೋಗ್ಬಿಟ್ಟ ಅಂತ ಬರೆದಿದ್ದಾರಾ, ದರ್ಶನ್ ರೋಲೇ ಇಲ್ವಾ ಇದರಲ್ಲಿ, ಬರೀ ಏನೋ ಯಾಕೋ ಹಿಂಗೆ ಮಾಡಿದ್ಯಾ ಅಂತ ಒಂದು ಏಟು ಹೊಡೆದುಬಿಟ್ಟು ಕಳಿಸ್ಬಿಟ್ರಾ, ಇಷ್ಟು ವಿಚಾರಗಳು ಒಂದು ಕಡೆ ಇಟ್ಕೊಳ್ತಾರೆ. ಆ ಸೆಕ್ಷನ್ಗಳಿಗೆ ಫ್ರೇಮ್ ಮಾಡ್ಕೊಳ್ತಾರೆ. ಆಯಾ ಸೆಕ್ಷನ್ಗೆ ತಕ್ಕಂತೆ, ಸ್ವಾಮಿ ಇಷ್ಟು ವಿಚಾರ ಇದೆ, ಸೊ ಇಲ್ಲಿ ಈ ಥರ ಪಾತ್ರ ಇದೆ, ಇಂತಿಂಥ ಕಾರಣಕ್ಕೆ ನಮಗೆ ನನ್ನ ಕಕ್ಷಿದಾರನಿಗೆ ತಾವು ಬೇಲ್ ಮಂಜೂರು ಮಾಡಿ, ಜಾಮೀನು ಮಂಜೂರು ಮಾಡಿ ಅಂತ ಕೇಳ್ಕೊಳ್ತಾರೆ. ಸೊ ಇದೊಂದು ಭಾಗ ಆಗುತ್ತೆ. ಹಾಗಾಗಿ ಚಾರ್ಜ್ ಶೀಟ್ ಹಾಕೋದನ್ನೇ ಬಹುತೇಕ ಇಷ್ಟು ಆರೋಪಿಗಳು ಕಾಯ್ತಾ ಇರ್ತಾರೆ. ಬೇಲ್ ಸಿಕ್ಕಿಬಿಡುತ್ತೆ ಅಂತಲ್ಲ, ಬೇಲ್ ಹಾಕ್ಕೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀವಿ ನಾವು ಅಂತ. ಚಾರ್ಜ್ ಶೀಟ್ ಆಗೋವರೆಗೂ ಯಾರೂ ಬೇಲ್ ಹಾಕ್ಕೊಳಕ್ಕೆ ಬರಲ್ಲ, ಬೇಲ್ಗೆ ಅರ್ಜಿ ಹಾಕ್ಕೊಳಕ್ಕೆ ಬರಲ್ಲ. ಅಲ್ಲಿವರೆಗೂ ಪರಪ್ಪನಗ್ರಹಾರದ ಊಟನೇ ಮಾಡಬೇಕಾಗತ್ತೆ. ಜೊತೆಗೆ ಕೆಲವರಿಗೆ ಸಂಬಂಧಪಟ್ಟಂತೆ ಪೊಲೀಸರು 164 ಸ್ಟೇಟ್ಮೆಂಟ್ ತೊಗೊಳ್ಬೇಕು ಅಂತ, ಒಂದು ಹೇಳಿಕೆ ತೊಗೊಳ್ಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತೊಬ್ಬ ನಟನ ಹೇಳಿಕೆ ಇಲ್ಲಿ ವಿಚಾರ ಇರೋದು. ಇಲ್ಲಿವರೆಗೂ ಚಿಕ್ಕಣ್ಣ ಅವ್ರಿಗೂ ಆಯಿತು, ಬೇರೆಯವರಾಯಿತು, ಸ್ಟೋನ್ ಇಬ್ಬರು ಕ್ಯಾರಿಯರ್ ಬಂದಿದ್ದರು ಅಂತ ಆಯಿತು, ಸೊ ಸಾಕ್ಷಿ ಯಾರಾದರೂ ಹೇಳ್ತಾರಂತ ಚೆಕ್ ಮಾಡಿದ್ದಾಯಿತು, ಡಿಜಿಟಲ್ ಆಯಿತು. ಇದೀಗ ಮತ್ತೊಬ್ಬ ನಟ ಆ ದಿನ ಪಾರ್ಟಿ ವೇಳೆ ಒಂದೇ ಹೋಟೆಲ್ನಲ್ಲಿ ಆ ನಟ ಕೂಡ ಇದ್ದ. ಸೊ ಹಾಗಾಗಿ ಈಗಾಗಲೇ ನಟ ಚಿಕ್ಕಣ್ಣನ ಹೇಳಿಕೆ ಪಡ್ಕೊಂಡಿದ್ದಾರೆ. ಗರಡಿ ಚಿತ್ರದ ನಟ ಯಶಸ್ ಸೂರ್ಯನ ಹೇಳಿಕೆ ಕೂಡ ಪಡ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಅಂತ ಕಾರಣ ಇಷ್ಟೇ, ಇನ್ನೇನೋ ಆಗಿದೆ ಅಂತಲ್ಲ, ಆ ದಿನದ ಮಾತುಕತೆಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದಾ ಅಂತ.
ಸೊ ಯಶಸ್ಸೂರ್ಯ ಅಂದರೂ ಸಿಕ್ಕರೆ ಯಶಸ್ಸೂರ್ಯನ ಹೇಳಿಕೆ ಪಡ್ಕೊಳ್ಬಹುದು. ಏನೋ ಹಿಂಸೆ ಕೊಡ್ತಾರೆ ಅಂತಲ್ಲ, ನೀನು ಇದ್ಯಂತಲ್ಲಪ್ಪ, ಏನು ನಿನ್ನ ಕತೆ ಹೇಳು, ನಿನಗೇನಾದರೂ ಗೊತ್ತಾ, ಆ ದಿನ ಸ್ಟೋನಿ ಬ್ರೂಕಲ್ಲಿ ಏನಾಯಿತು, ಯಾರ್ಯಾರು ಇದ್ರಿ, ಏನು ಕಥೆ, ಇದನ್ನು ತಿಳ್ಕೊಳ್ಬಹುದಾಗತ್ತೆ. 3 ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂಥೇಳಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಅವತ್ತು ಸ್ಟೋನಿ ಬ್ರೂಕ್ ಹೋದಂಥ ತಪ್ಪಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅನಿಸ್ಬಿಡುತ್ತೆ, ಅಯ್ಯೋ ನನಗೆ ಯಾಕಪ್ಪ ಬೇಕಾಗಿತ್ತು, ನಾನು ಏನೋ ಸುಮ್ಮನೆ ಒಂದು ಹೋಟೆಲ್ಗೆ ಪಾರ್ಟಿ ಅಂತ ಹೋದೆ ಅವತ್ತು, ಅಥವಾ ಮೀಟ್ ಮಾಡೋಣ ಅಂತ ಹೋಗಿದ್ದೆ, ನನಗೂ ಸುತ್ತಕೊಳ್ಬೇಕಾಯಿತು ಅಂತ ತಾನೇನು ಕಂಡೆ ಅಂತ ಹೇಳಿ ಬರಬಹುದು. ಪೊಲೀಸರು ಏನು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಲ್ಲ, ತಾನೇನು ಕಂಡೆ, ತಾನೇನು ಕೇಳಿಸ್ಕೊಂಡೆ ಅವತ್ತು ಎನ್ನುವುದರ ಬಗ್ಗೆ ಮಾಹಿತಿ ಕೊಡಬಹುದಾಗುತ್ತೆ.